ಈ ಇನ್ಸ್ಟಾಗ್ರಾಮ್ ನ ಓಪನ್ ಮಾಡಿ ಸ್ಕ್ರೋಲ್ ಮಾಡ್ತಾ ಹೋದೆ ಅಂದ್ರೆ ಬರೀ ಮುತ್ಯಾಗಳು, ಸ್ವಾಮಿಗಳು, ಈ ಜ್ಯೋತಿಷಿಗಳ ಕಾಣ್ತಾರ. ಅದ್ರಲ್ಲೂ ಹೆಚ್ಚಾನೆಚ್ಚು ಕಾಣೋದೇ ಈ ಆರ್ಯವರ್ಧನ ಗುರುಜಿ. ಬರ್ರಿ ಅವ್ರು ಏನೇನ್ ಮಾತಾಡಿದಾರ, ಜನರಿಗೆ ಏನೇನ್ ಸೊಲ್ಯೂಷನ್ ಕೊಟ್ಟಿದಾರ ನೋಡ್ಕೊಂಬರೋಣ ಬರ್ರಿ. ಒಬ್ಬ ಅಮಾಯಕ ತಾಯಿ ತನ್ನ ಮಗನ ಭವಿಷ್ಯದ ಬಗ್ಗೆ ಫೋನ್ ಹಚ್ಚಿ ಕೇಳ್ತಾ ಇದ್ರೆ ಅವನು ಯಾವ ತರ ಭವಿಷ್ಯವನ್ನ ಹೇಳ್ತಾನೆ ನೋಡಿ. ನಿಮ್ಮ ಮಗನ ಡೈವರ್ಸ್ ಆಗುತ್ತೆ, 2 ಮದುವೆ ಆಗುತ್ತೆ, ಹಾಳಾಗೋಯ್ತು ಜಾತಕ. ನಿಮ್ಮ ಮಗನ ಭವಿಷ್ಯ ಹಾಳಾಗಿ ಹೋಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಹಣೆ ಬರಹನ ಏನಾದ್ರೂ ಇವನ್ ಬರೆದಿದ್ದಾನ? 7ನೇ ಮನೇಲಿ ಶನಿ ಇದ್ದಾನೆ, ನೀಚ ಶನಿ. ಗುರು 6ನೇ ಮನೆ ಇದ್ದಾನೆ, ಮುಂಡ ಮುಚ್ಕೋಯ್ತು ಜಾತಕ. ಮುಂಡ ಮುಚ್ಕೊಂಡ್ ಹೋಗುತ್ತೆ ಅಂತ ಇದ್ದಾನ. ಇದು ಒಬ್ಬ ಜ್ಯೋತಿಷಿ ಬಾಯಲ್ಲಿ ಬರುವಂತ ಮಾತ. 10ನೇ ಮನೆ ಚಂದ್ರ ಇನ್ನು ಯಾಕೆ ಕೊಟ್ಟೋಗಿತ್ತು. ಮದುವೆ 2 ಮದುವೆ ರೆಡ್ ಮಾಡಿ ಕೇಳಿ. ಮೊದಲನೇ ಗುಂಡೆ ಹೊಡಕ್ ಹೋಯ್ತಲ್ಲ, ಸೊಸೆ ಬಂದೊಳ್ಳೆ ಬನ್ನ. ಇಲ್ಲಿ ತಾಯಿ ಮಗನ ಸಂಬಂಧನ ಮುರಿತಾ ಇದ್ದಾನೆ ಅವನು. 7ನೇ ಮನೆ ಚಂದ್ರ ಅಂತ. 7ನೇ ಮನೆ ಚಂದ್ರ ಸಂಜೆ 1:30 ಮಧ್ಯಾಹ್ನ 1:30. ನೀವು ಅವನ ಜೊತೆ ಸೇರ್ಬೇಡಿ, ಅವ್ರನ್ನ ಬೇರೆ ಕಳಿಸಿ. ತಾಯಿ ಮಗನ ಮಧ್ಯೆ, ಅಣ್ಣ ತಮ್ಮಂದಿರ ಮಧ್ಯೆ, ಅಕ್ಕ ತಂಗಿಯರ ಮಧ್ಯೆ ಇಂಥ ಜ್ಯೋತಿಷಿ ಒಬ್ಬ ಇದ್ರೆ ಸಾಕು. ಒಬ್ಬನೇ ಒಬ್ಬ ಇದ್ರೆ ಸಾಕು, ಜಗಳ ಆಟೋಮೆಟಿಕ್ ಆಗಿ ತನ್ನಿಂತಾನೇ ಹತ್ಕೊಳ್ತೇವೆ. ಮಕ್ಳು ಮರಿ ಹುಟ್ಟಿದ್ಮೇಲೆ ಶುರು ಆಗುತ್ತೆ. ನೋಡಿ, ಮೊಮ್ಮಕ್ಕಳ ಬಗ್ಗೆನೂ ಫಿಟ್ಟಿಂಗ್ ಇಡ್ತಾ ಇದ್ದಾನೆ. ಮಕ್ಳು ಮರಿ ಹುಟ್ಟೋವರೆಗೂ ಏನಾದ್ರು ಜಗಳ ಪಗಳ ಆಯ್ತು, ಜೈಲಲ್ಲಿ ಕಂಬಿ ಎಣಿಸ್ಬೇಕಾಗತ್ತೆ, ಬೇಲ್ ತಗೋಬೇಕಾಗತ್ತೆ ಮನೆಯಲ್ಲವ. ಇಲ್ಲಿ ಸ್ಟಾರ್ಟ್ ಆಯ್ತು ನೋಡಿ ಇವನ ಉದ್ದೇಶ ಮತ್ತು ದುರುದ್ದೇಶ, ಅವನ ಪ್ಲಾನ್ ಏನು ಅಂತ. ಒಂದು 3 ಸ್ಟೋನ್ ಕೊಡ್ತೀನಿ, ಆ ಸ್ಟೋನ್ ನೀರಲ್ಲಿ ಹಾಕೊಂಡು ಸ್ನಾನ ಮಾಡಿ, ತುಂಬಾ ಒಳ್ಳೇದಾಗುತ್ತೆ. ಇಂಥವ್ರೆಲ್ಲ ಜನರ ಭಯಾನೇ ಬಂಡವಾಳ ಮಾಡ್ಕೊಂಡಿರ್ತಾರೆ. ಈಗ ಆ ಸ್ಟೋನ್ ಹೇಳ್ತಾ ಇದ್ದಾನಲ್ಲ ಅವನು, ಆ ಸ್ಟೋನ್ಗೆ ಹಬ್ಬ ಅನ್ಯಾರ 10 ರೂಪಾಯಿ ಕೊಟ್ಟಿರ್ತಾನೋ, 50 ರೂಪಾಯಿ ಕೊಟ್ಟಿರ್ತಾನೋ, 100 ರೂಪಾಯಿ ಕೊಟ್ಟಿರ್ತಾನೋ ಗೊತ್ತಿಲ್ಲ. ತಿನ್ನಲ್ಲ ಶನೇಶ್ವರ ಟೆಂಪಲ್. ಆದ್ರೆ ಅವ್ನು ನಿಮ್ಗೆ 10,000 ರೂಪಾಯಿ ಮೇಲ್ಗಡೆನೆ ಮಾರೋದು. ಯಾವಾಗ ತರಿಸ್ಕೈತೀರಾ ಅಷ್ಟೇ. ತರಿಸ್ಕೈತೀರಾ. ಇಂಥ ಕಳ್ಳ ಜ್ಯೋತಿಷಿಗಳನ್ನ ನಂಬಿ ಮೋಸ ಹೋಗ್ಬೇಡಿ ಅನ್ನೋದು ನನ್ನ ಕಳ್ಕಳೆ ಅಷ್ಟೇ. ಇನ್ನೊಂದು, ನಿಮ್ಮ ತಂದೆ ತಾಯಂದಿರ ಜೊತೆ, ನಿಮ್ಮ ಪ್ರೇಯಸಿ ಜೊತೆ, ನಿಮ್ಮ ಹೆಂಡತಿ ಜೊತೆ, ನಿಮ್ಮ ಮಕ್ಕಳ ಜೊತೆ, ನಿಮ್ಮ ಬಂಧು ಬಾಂಧವರ ಜೊತೆ ಸಮಯ ಸಿಕ್ಕಾಗ್ಲೆಲ್ಲ ಮಾತನಾಡ್ತಾ ಇರಿ. ಯಾಕೆ ಗೊತ್ತಾ? ಬಡಿಯುತ್ತಿರುವ ಹೃದಯ ಯಾವಾಗ ನಿಲ್ಲುತ್ತೋ ಗೊತ್ತಿಲ್ಲ. ಇನ್ನ ಈ ಜ್ಯೋತಿಷಿ ಕಡಿಂತ್ರ ಯಾರಿಗೆ ಒಳ್ಳೇದಾಗಿದೆಯೋ ಗೊತ್ತಿಲ್ಲ, ಆದ್ರೆ ತುಂಬಾ ಜನರಿಗೆ ಕೆಟ್ಟದ್ದಾಗಿದೆ ಅಂತಂದು ನಾನು ಖಂಡಿತವಾಗಿ ಹೇಳಬಲ್ಲೆ. ಇನ್ನ ಮುಂದಿನ ವಿಡಿಯೋ ನೋಡೋಣ ಬರ್ರಿ. ಇವ್ರದ್ದು ಮಹಾಲಕ್ಷ್ಮಿ ವಾಸವಾಗಿರುವ ಸ್ಥಳದ ಬಗ್ಗೆ ಹೇಳ್ತಾ ಇದಾರ. ತಿಗ ಬಂದು ಮಹಾಲಕ್ಷ್ಮಿ ವಾಸ ಮಾಡೋ ಜಾಗ. ಯಾರಿಗೂ ಗೊತ್ತ, ನನ್ನ ತಿಗ ಆಗಿರ್ಬೋದು, ನಿಮ್ಮ ತಿಗ ಆಗಿರ್ಬೋದು, ಮಹಾಲಕ್ಷ್ಮಿನೇ ವಾಸ ಮಾಡೋಂಥ ಜಾಗ. ಬರೀ ಹಸುಗ್ ಮಾತ್ರನೇ ಮಹಾಲಕ್ಷ್ಮಿ ಇಲ್ಲ, ನಿಮ್ಮ ತಿಗನು ಕೂಡ ಲಕ್ಷ್ಮಿಗೆ ಹೋಲಿಕೆ ಮಾಡುತ್ತೆ 100%. ಬರೆದು ನಿಮ್ಮ ಕುಂಡಿಗಳು ಲಕ್ಷ್ಮಿಗೆ ಹೋಲಿಕೆ ಆಗುತ್ತೆ. ಯಾವಾಗಲೂ ಅಷ್ಟೇನೆ ಮಹಾಲಕ್ಷ್ಮಿ ಗಲೀಜ್ ಜಾಗದಲ್ಲಿ ಇರ್ಬೋದು. ಹಸುಗೆ ನೀವೇನು ಕೈ ಮುಗಿತಿರೋ ನಿಮಗೂ ಅಷ್ಟೇ. ಅವನು ಹೆಂಗೆಲ್ಲ ಮಾತಾಡ್ತಾ ಇದ್ದಾನೆ ನೋಡಿ. ಇಂಥವ್ರಿಗೆಲ್ಲ ನ್ಯೂಸ್ ಚಾನೆಲ್ಗಳು ಪಬ್ಲಿಸಿಟಿ ಕೊಡ್ತವು. ಅವ್ರ TRPಗೋಸ್ಕರ ನಿಮ್ ತಿಕ್ಕದಲ್ಲೂ ಇರುತ್ತೆ, ನಮ್ ತಿಕ್ಕದಲ್ಲೂ ಇರುತ್ತೆ ಅಂತ ಎಷ್ಟು ಕಚ್ಚಡ ಆಗಿ ಮಾತಾಡ್ತಾ ಇದ್ದಾನೆ. ಮುಂದೆ ಕುಂತಿರೋದು ಲೇಡಿ ಆಂಕರ್ ಅನ್ನೋ ಪರಿಜ್ಞಾನ ಕೂಡ ಅವನಿಗಿಲ್ಲ. ಇವನು ಒಬ್ಬ ಜ್ಯೋತಿಷಿಯಾಗಿ ನಮ್ಮ ಸನಾತನ ಧರ್ಮದ ಬಗ್ಗೆ, ಹಿಂದೂಗಳ ಬಗ್ಗೆ, ಹಿಂದೂ ಧಾರ್ಮಿಕ ನಂಬಿಕೆಯ ಬಗ್ಗೆ ಈ ತರ ಕಚ್ಚಡ ಆಗಿ ಮಾತಾಡಿದ್ರೆ ಬೇರೆ ಧರ್ಮದವರಿಗೆ ಏನಂತ ಮೆಸೇಜ್ ಕೊಟ್ಟಂಗಾಗುತ್ತೆ ನಾವು. ಆದ್ರೆ ಇದೇ ತಿಗಕ್ಕೆ ಕನ್ನಡದಲ್ಲಿ ಒಬ್ಬ ಹೀರೋ ಇದ್ದಾರೆ. ಬರೀ ಹುಡುಗಿರು ತಿಗಕ್ಕೆ ಹೊಡಿತಾ ಇದ್ರು, ಬರ್ಬತ್ತಾಗೋಗ್ಬಿಟ್ರು ಅವರು. ತಿಗ ಬಂದು ಮಹಾಲಕ್ಷ್ಮಿ ವಾಸ ಮಾಡೋ ಜಾಗ. ಯಾರಿಗೂ ಗೊತ್ತ, ನನ್ನ ತಿಗ ಆಗಿರ್ಬೋದು, ನಿಮ್ಮ ತಿಗ ಆಗಿರ್ಬೋದು, ಮಹಾಲಕ್ಷ್ಮಿನೇ ವಾಸ ಮಾಡೋಂಥ ಜಾಗ. ಇವರು ಈ ಮಾತನ್ನ ಯಾವ ಹೀರೋ ಹೇಳ್ತಾ ಇದಾರ ಅಂತ ನೀವ ಕಮೆಂಟ್ ಮಾಡ್ರಿ. ಆಲ್ಮೋಸ್ಟ್ ಅಲ್ಲಿ ನಿಮಗಂತೂ ಗೊತ್ತಿರುತ್ತೆ. ಯಾರಿಗೆಲ್ಲ ಕಾಲ್ ಬೆಳ್ಳಿ ಹಿಂಗಿರುತ್ತೆ, ನೀವು ತೆಗೆದು ನೋಡಿ ಕೇಳಿ. ನಿಮ್ಮ ಕಾಲ್ ಬೆಳ್ಳಿ ಹಿಂಗಿರುತ್ತೋ ನಿಮ್ಗೆಲ್ಲರಿಗೂ ಡೈವರ್ಸ್ ಆಗಿರುತ್ತೆ. ಕಾಲು ಹೆಬ್ಬೆಟ್ಟು ಪಕ್ಕದ ಬೆಳ್ಳಿ ಇಷ್ಟು ದೂರ ಇದ್ರೆ ನಿಮ್ಗೆ ಡೈವರ್ಸ್ ಆಗಿರುತ್ತೆ. ನಿಮ್ ಕಾಲ್ ಬೆರಳು ಈ ತರ ಇರೋರು ಈ ನನ್ನ ಮಗನ ವಿಡಿಯೋ ನೋಡಿ ನಿಮ್ಮ ಹೆಂಡತಿ ಮೇಲೆ ನೀವು ಸಂಶಯಪಟ್ಟು ಯಾವುದೇ ಕಾರಣಕ್ಕೂ ಡೈವರ್ಸ್ ಮಾಡಕ್ ಹೋಗ್ಬೇಡಿ. ಇವನು ಹೇಳ್ತಾ ಇರೋದೆಲ್ಲ ಸುಳ್ಳು ಅಂತಂದು ಆಲ್ರೆಡಿ ಗೊತ್ತಾಗ್ತಾ ಇದೆ. ಮತ್ತೆ ಯಾರಿಗೆಲ್ಲ ಹೆಬ್ಬೆಟ್ಟು ಮೇಲೆ ಕಾಲು ಉಂಗುರದ ಬೆಳ್ಳು, ಮದುವೆ ಆಗ ಕಾಲು ಉಂಗುರದ ಮೇಲೆ ಹೆಬ್ಬೆಟ್ಟು ಈ ಥರ ಟಚ್ ಇರುತ್ತೋ ಗಂಡನ ಕಾಟ ಕೊಟ್ಟು ಹೊಗೆ ಹಾಕಿಬಿಟ್ಟಿರ್ತಾನೆ ಅಂತ ಹೇಳ್ತಾನೆ ನಮ್ಮ ಸ್ಟೈಲಲ್ಲಿ. ಅವನು ಸತ್ತೋಗ್ಬಿಟ್ಟಿರ್ತಾನೆ. ಅವನು ಸತ್ಯ ಹೋಗಿರ್ತಾನಂತ ಅವನು. ಅಲ್ಲ, ಇವನ್ ಬಾಯಿಲಿ ಒಳ್ಳೆ ಮಾತೇ ಬರ್ತಾ ಇಲ್ಲ. ಸಾವನ್ನೋದು ಹೆಂಗ್ ಬೇಕಾದ್ರೂ ಬರ್ಬೋದು, ಯಾವ ಉದ್ದೇಶಕ್ಕೆ ಬೇಕಾದ್ರೂ ಬರ್ಬೋದು. ಬಟ್ ಹೆಂಡತಿ ನಿಂತ್ರನೇ ಬಂತು, ಗಂಡ ನಿಂತ್ರನೇ ಬಂತು ಅನ್ನೋಂಥದ್ದಲ್ಲ. ಅಯ್ಯೋ, ಯಾವ ಪಾಪಿನ ಕಟ್ಗೆ ಬಿಟ್ನೋ, ಯಾವ ದರಿದ್ರ ಕಟ್ಗೆ ಬಿಟ್ನೋ. ನಮ್ಮ ಅಮ್ಮನ ದೂರ ಮಾಡಿದ್ಲು, ನನ್ನನ್ನು ದೂರ ಮಾಡಿದ್ಲು, ಮಕ್ಕಳು ದೂರ ಮಾಡಿದ್ಲು. ಇಂಥವ್ರ ಮಾತು ಕೇಳಿ ನಿಮ್ಮ ಜೀವನ ಹಾಳು ಮಾಡ್ಕೊಳಕ್ ಹೋಗಬೇಡಿ. ಯಪ್ಪ ಅನ್ನೋರೆಲ್ಲ ಇದ್ದಾರೆ, ಈ ಥರ ಎಲ್ಲರೂ ಇದ್ದಾರೆ. ಹಿಂಗೆಲ್ಲ ಅನುಭವಿಸಿ ಶಾಪ ಹಾಕಿ ಸತ್ತೋಗೋ ಗಂಡಸರು ಇದ್ದಾರೆ, ಶಾಪ ಹಾಕಿ ಹೆಣ್ಮಕ್ಳು ಸತ್ತೋಗಿರೋರು ಇದ್ದಾರೆ. ಹೆಣ್ಮಕ್ಳಲ್ಲಿ ಗಂಡು ಮಕ್ಳು ಈ ಥರ ಇರುತ್ತೆ. ಇದನ್ನೆಲ್ಲ ಸೆರ್ ಮಾಡಿ ಕೇಳಿ, ನಿಮ್ಗೆ ಇದೆಯಾ ಸೆರ್ ಮಾಡಿ ಕೇಳಿ ಕಾಲು ಬೆರಳು. ಮತ್ತು ಯಾರೆಲ್ಲ ಅಯ್ಯೋ ಕಾಲ್ ಬೆರಳನ್ನ ಹೆಂಗ್ ಸರಿ ಮಾಡ್ಕೊಡೋದು ಅಂತಂದು ಅದನ್ನೊಂದು ಹೇಳ್ಕೊಳ್ಳಿಲ್ಲ ಸ್ವಾಮೀಜಿ. ಏನ್ ಅಕ್ಷರ ಇದ್ರೆ ಯಾಕೆ ಜೈಲಿಗೆ ಹೋಗ್ತಾರೆ?
ಯಾಕೆ ವಿ ಪಕ್ಕ ಐ ಇದ್ರೆ ತೊಂದರೆ, ವಿ ಪಕ್ಕ ಎ ಇದ್ರೇನೆ. ಜೋಸಫ್ ವಿಜಯ್ ಹೆಸರಲ್ಲಿ ಕೂಡ JN ಅಕ್ಷರ ಇದೆ. ಬಿಜೆಪಿ ಪಕ್ಷದಲ್ಲಿದೆ, ಬಿಜೆಪಿ ಪಕ್ಷದಲ್ಲಿದೆ, JDS ಅಲ್ಲಿದೆ. ಹಾ ನೋಡ್ರಿ, ಇಲ್ಲಿಗೆ ಲೋಕಲ್ ಬಿಟ್ರೆ ರಾಜಕೀಯದವ್ರನ್ನ ಒಂದ್ ಸ್ವಲ್ಪ ಬಕ್ರಾ ಮಾಡಕ್ ಹೊಂಟಾರ ಸ್ವಾಮೀಜಿಗಳು. ಅಂದ್ರೆ ಸಂಜಯ್ ದತ್ತನ ಹೆಸರಲ್ಲಿ ಬರುತ್ತೆ, ತುಂಬಾ ಖರಾಬಾಗಿದೆ. ಅಯ್ಯೋ ಸಿನಿಮಾಕ್ಕೂ ಹೋದ್ರು. ಮಂಜುನಾಥನ್ ಮೇಲೆ ಕೇಸ್ ಹಾಕ್ತಾರೆ ಕೂಡ JN ಅಕ್ಷರ ಬರುತ್ತೆ. ದೇವ್ರಿಗಿನೂ ಬಿಡ್ಲಿಲ್ಲ ಈ ಸ್ವಾಮೀಜಿ. ರಾಜಾಜಿ ನಗರದಲ್ಲಿ ಬರುತ್ತೆ, RR ನಗರ ಅಂದ್ರೆ ರಾಜರಾಜೇಶ್ವರಿ ನಗರದಲ್ಲಿ ಡಬಲ್ ಬರುತ್ತೆ. ಅಯ್ಯೋ ರಾಜಾಜಿನಗರ, RR ನಗರ. ರಾಜ್ಕುಮಾರ್ ಹೆಸರಲ್ಲೂ ಕೂಡ ಜೆ ಬರುತ್ತೆ. ಯಾಕೆ JN ಅಕ್ಷರದಲ್ಲಿ ಇಷ್ಟೊಂದು ಕಷ್ಟ ಕೊಡುತ್ತೆ? ವಿ ಪಕ್ಕ ಐ ಇದ್ರೇನು, ವಿ ಪಕ್ಕ ಎ ಇದ್ರೇನು. 6 ಗಂಟೆಗೆ ತಪ್ಪದೆ ನೋಡ್ರಿ, ನೋಡಿ ನಿಮ್ ತಲೆಯಲ್ಲಿ ಹುಳ ಬಿಟ್ಕೊಳ್ಳಿ. ಅಣ್ಣ ನಿಮ್ ಮೆದಳು ಕೈ ಹಾಕಿ ಪರ 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 ಅಂತಂದು ಒಟ್ಟು ಮೆದಳು ಗಿದಳನ್ನೆಲ್ಲ ಕಿತ್ಕೊಂಡು ಹೊರಗೆ ಬರತ್ತರ ಕುಯ್ತಾನ. ನೀವು ನೋಡಿ ಮನೇಲಿ ಜಗಳ ಆಡಿ ಅಂತಂದು ಇವ್ನು ಹೇಳ್ತಾ ಇದ್ದಾನ. ನಾವ್ಯಾರು ಬಿಗ್ ಬಾಸ್ನ ಸುದೀಪ್ ಅವ್ರಿಗೋಸ್ಕರ ಬಿಗ್ ಬಾಸ್ಗೆ ಓದಾರಲ್ಲ, ಇಲ್ಲ ಬಿಗ್ ಬಾಸ್ಗೆ ಓದೋರಲ್ಲ. ಪೇಮೆಂಟ್ಗೋಸ್ಕರ ಓದೋನು ನಾನು, ದುಡ್ಡಿಗೋಸ್ಕರ ಓದೋನು. ಅದರಲ್ಲೂ ನಮ್ಮ ತೃಪ್ತಿ ಆಗೋದಷ್ಟು ಕೊಟ್ಟಿಲ್ಲ. ಹಾ ಇಲ್ಲಿದೆ ನೋಡಿ ಪಾಯಿಂಟ್. ದುಡ್ಡಿಗೋಸ್ಕರ ಏನಾದ್ರೂ ಮಾಡ್ತಾನೆ ಇವನು. ತಂದೆ ತಾಯಿ ಮಧ್ಯೆ ಜಗಳ ಹಚ್ಚಬೇಕಾ, ತಾಯಿ ಮಗನ ಬಗ್ಗೆ ಜಗಳ ಹಚ್ಚಬೇಕಾ, ತಂದೆ ಮಗನ ಬಗ್ಗೆ ಜಗಳ ಹಚ್ಚಬೇಕಾ, ದುಡ್ಡಿಗೋಸ್ಕರ ಯಾರ ಮಧ್ಯೆ ಬೇಕಾದ್ರೂ ಜಗಳ ಹಚ್ಚುವಂತ ಸ್ವಾಮಿ ಇವನು. ಒಟ್ನಲ್ಲಿ ಇವನು ಮುಖ್ಯ ಆಗಿರೋದು ದುಡ್ಡು, ಸಮಾಜ ಅಲ್ಲ. ಸಮಾಜ ಎಕ್ಕುಟ್ಟು ಹೋಗ್ಲಿ, ನನಗ್ ದುಡ್ಡು ಮುಖ್ಯ ಅಂತಾನೆ. ಎಲ್ಲಿ ಇವಾಗ ದರ್ಶನ್ ಹೋದ್ಮೇಲೆ ಸುದೀಪ್ ಅವ್ರು ಜಾಸ್ತಿ ನಿಗ್ರಾಡ್ತಾವ್ರೆ. ಎಲ್ಲ ಮಾಧ್ಯಮದಲ್ಲಿ ನೋಡ್ರಿ ಸಾಕು, ಯಾರಿಗೂ ಹೇಳ್ತಾರೆ ಮೊನ್ನೆ ಪ್ಯಾಂಟ್ ಪಿಚ್ ತೋರಿಸ್ಲಾ ಅಂತವ್ರೆ. ದರ್ಶನ್ ಮತ್ತು ಸುದೀಪ್ ಫ್ಯಾನ್ಸ್ ಬಗ್ಗೆ ಹೆಂಗ್ ತಂದಿಡ್ತಾ ಇದ್ದಾನೆ. ಇಂಥವ್ರನ್ನ ಏನ್ ತಗೊಂಡ್ ಹೊಡಿಬೇಕು ಅನ್ನೋಂಥದನ್ನ ನೀವು ಕಾಮೆಂಟ್ ಬಾಕ್ಸ್ ಒಳಗೆ ಕಾಮೆಂಟ್ ಹಾಕ್ರಿ. ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ ಅಲ್ವಡ. A few moments later. ಸುದೀಪ್ ಸರ್ಗೆ ತುಂಬಾ ಹೃದಯಪೂರ್ವಕ ನಮಸ್ಕಾರಗಳು. ನಾನು ಕೂಡ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ, ಒಳ್ಳೇದಾಗ್ಲಿ. ಹೊಸ ವರ್ಷ ಅವರು ತುಂಬಾ ಚೆನ್ನಾಗಿಟ್ಟಿರ್ಲಿ, ಅವ್ರ ಅಭಿಮಾನಿ ಕೂಡ ಚೆನ್ನಾಗಿಟ್ಟಿರ್ಲಿ. ಇದು ಒಂದು ಕಾರ್ಯಕ್ರಮ ಮಾಡಕ್ಕೆ ಬರ್ದಲ್ಲಿ ಏನೋ ಮಾತಾಡಿದ್ದೀನಿ. ಆ ಬರದಿಂದ ಅವ್ರಿಗೆ ನೋವಾಗಿದ್ರೆ ಸುದೀಪ್ ಸರ್ ಅಭಿಮಾನಿಗಳಿಗೆ ತುಂಬಾ ಸಾರಿ ಕೇಳಿದ್ದೀನಿ. ಇದನ್ನ ಹೃದಯಪೂರ್ವಕ ಸಾರಿ ಕೇಳಿದ್ದೀನಿ. ನೋಡಿ, ಇಂಥವ್ರನ್ನೆಲ್ಲಾ ನೋಡಿದ್ಮೇಲೆ ನನಗನ್ಸಿದ್ದನ್ನ ನನ್ನ ಅನಿಸಿಕೆಯನ್ನ ಹೇಳ್ತಾ ಇದ್ದೀನಿ. ತಪ್ಪಿದ್ರೆ ಕ್ಷಮಿಸಿ. ಒಂದೇ ಮನೆಯಲ್ಲಿ ಇರ್ತೀವಿ, ಆದ್ರೆ ಒಟ್ಟಿಗೆ ಬದುಕೋಕಾಗಲ್ಲ. ಯಾಕೆ ಅಂತ ಕೇಳಿದ್ರೆ ಎಲ್ಲರ ಹತ್ರನೂ ಒಂದು ಉತ್ತರ ಇರುತ್ತೆ. ಭಿನ್ನಾಭಿಪ್ರಾಯ ಬಂದಾಗ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವ ಬದಲು ನಾನ್ ಹೇಳಿದ್ದೇ ಸರಿ ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಎಲ್ಲಾ ಪ್ರಯತ್ನನೂ ಮಾಡ್ತೇವಿ. ಯಾರು ಗೊತ್ತಿಲ್ದವ್ರನ್ನೆಲ್ಲ ಬಿಟ್ಕೊಡ್ತೀವಿ, ಆದ್ರೆ ಮನೆಯಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋದಿಲ್ಲ. ಯಾರಾದ್ರೂ ರಸ್ತೆಯಲ್ಲಿ ಗುದ್ದಿದ್ರೆ ನಗುತ್ತಾನೆ ಪರವಾಗಿಲ್ಲ ಅಂತ ಹೇಳೋ ನಮಗೆ ಮನೆಯಲ್ಲಿ ಎಕ್ಕಚ್ಚಿತ ಒಂದು ದೋಷೆ ಸರಿ ಇಲ್ಲ ಅಂದ್ರೆ ಮನೆ 2 ಭಾಗ ಆಗೋ ಪ್ರಮೇಯ ಬರುತ್ತೆ. ಸೊ ಜೀವನ ಒಟ್ಟಿಗೆ ಹೋಗ್ಬೇಕಂದ್ಯ ಅಂದ್ರೆ ಒಂದು ಹೆಜ್ಜೆ ಹಿಂದಿಡೋದ್ರಲ್ಲಿ ತಪ್ಪೇನಿಲ್ಲ ಅನ್ಸುತ್ತೆ. ಸೊ ನಿಮ್ಮ ಈಗೋನ ಸೈಡ್ ಇಟ್ಟು ಇವತ್ತು ಒಂದು ದಿನ ನಿಮ್ಮ ಮನಸ್ಸಿಗೆ ಇಷ್ಟ ಆದವ್ರನ್ನ ಮನಸಾರೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನಂಬಿಕೆ ದೇವರ ಮೇಲೆ ಇರಲಿ, ಇಂಥ ಸುಳ್ಳು ಟೊಳ್ಳು ಜ್ಯೋತಿಷಿಗಳ ಮೇಲೆ ಅಲ್ಲ. ನಿಜವಾದ ಜ್ಯೋತಿಷಿಯಾದವನು, ಸ್ವಾಮಿಯಾದವನು ದುಡ್ಡಿಗಾಗಿ ಯಾವತ್ತೂ ಇಷ್ಟಪಡೋದಿಲ್ಲ. ನಿಜವಾದ ಸ್ವಾಮಿಯ ಕಾಯಕ ಅಂದ್ರೆ ಸಮಾಜ ಸುಧಾರಣೆ ಮಾಡುವುದು. ಆ ಲಿಸ್ಟಿನಲ್ಲಿ ಬರೋದೇ ಸ್ವಾಮಿ ವಿವೇಕಾನಂದ, ಗದುಗಿನ ಪುಟ್ಟಯ್ಯಜ್ಜರು, ಸಿದ್ಧಗಂಗಾ ಮಠದ ಅಜ್ಜರು. ಇಂಥವ್ರನ್ನ ನಂಬಿ ಬಿಟ್ಟು ಸುಳ್ಳು ಟೊಳ್ಳು ಹೇಳೋ ಇಂಥ ಸ್ವಾಮೀಜಿಗಳನ್ನ, ಇಂಥ ಜ್ಯೋತಿಷಿಗಳನ್ನ ನಂಬಿ ನಿಮ್ಮ ಜೀವನ ಹಾಳು ಮಾಡ್ಕೊಳ್ಳೋಕೆ ಹೋಗಬೇಡಿ.